ಇದು ಒಂದು ಕಾಲ್ಪನಿಕ ಕತೆ. ಆದರೆ ನಮಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅಂದ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ್ದು ಸಹಾಯ ಮಾಡಿದ್ರು, ಆ ಎಲ್ಲ ತುಣುಗಳನ್ನು ಇಟ್ಕೊಂಡು ನಮಗೆ ಬಂದಂಥ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದರಲ್ಲಿ ಆ್ಯಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ಅಂದರೆ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕಲ್ಲಿ ಬರುವಂಥದ್ದು ಸೀನು. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನು ಸೇರಿಸಿ ನಾವು ಇದಕ್ಕೆ ಎಷ್ಟು ಟೈಟ್ಲ್ ಮಾಡೋದು ಆ ಥರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಏನೋ ಹೇಳ್ತಾ ಇದ್ರು, ಏನಾದ್ರು ನಾವು ಚಿಕ್ಕ ಗಲಾಟೆ ಮಾಡ್ತಿದ್ರೆ ಅಜ್ಜಿ ದೇವ್ರದ್ದು ಇದ್ದವರು ಅವ್ರು ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದರ ಒಳ್ಳೇದು ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆದಮೇಲೆ ನಿಮ್ಗೆ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾಗೊಂದು ಥಾಟ್ ಬಂದಿದ್ದಾಗಂತ, ಅಂದರೆ ಹಿಂದೆ 7 ಜನದ ಹಿಂದೆ ನಾನು ಏನಾಗಿರ್ಬೋದು ಯಾರಿಗೆ ಗೊತ್ತು. ಈಗ ನಮಗೆಲ್ಲ ಒಂದೆಲ್ಲ ಕಲ್ಪನೆ, ಸೈನಿಕ ಆಗಿರ್ತಿದ್ದ ಹೇಗಿರ್ತಿದ್ದ ಅಂತ. ಸೊ ಆ ಒಂದು ತುಣುಕನ್ನು ಇಟ್ಕೊಂಡು ನಮಗೆ ಯಾವ ರೀತಿ ಇರ್ಬೋದು, ಅಲ್ಲಿನ ಅಂಶಗಳು ಮತ್ತು ನಮಗೆ ಇಲ್ಲಿ ರಿಪೀಟ್ ಆಗುತ್ತಾ, ಅಲ್ಲಿ ರಾಜ ಇದ್ದವನು ಡೆಲಿವರಿ ಬಾಯ್ ಆಗುವಂಥ ಸನ್ನಿವೇಶ, ಅಲ್ಲಿ ಒಳ್ಳೆನಾಗಿ ಇಲ್ಲಿ ಕೆಟ್ಟನಾಗಿರ್ತಾನೆ, ಇಲ್ಲಿ ಇದ್ದವನು ಹೀಗಿರ್ತಾನೆ. ಸೊ ಇದೆಲ್ಲ ಒಂದು ಅಂಶನ ಇಟ್ಕೊಂಡು ಒಂದು ಮಾಡಿರೋಂಥ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳಬೇಕು ಅಂದರೆ, ಈಗ ನಾವು ಪ್ರಚಲಿತವಾಗಿ ನಡೆದಂಥ ವಿಷಯಗಳನ್ನು ಸಹಿತ ನಾವು ಅದನ್ನು ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಹೀರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರೋಗಿ ಬೇರೆಯವ್ರಿಗೆ ಹೇಳಬೇಕಿಲ್ಲ, ಇದ್ರಲ್ಲಿ ನಮ್ಮ ಹೀರೋ ಒಬ್ಬರದ್ದು ಇನ್ಫಾರ್ಮೇಷನು ಅದರಲ್ಲೊಂದು ತುಣುಕಿದೆ, ನೋಡಬೇಕು ಬನ್ನಿ ಅನ್ನೋ ಥರ ಒಂದು ಸ್ಟೋರಿ ಮಾಡಿರೋದು ಇದು ಕತೆ. ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್, ನನಗೆ ಖುಷಿ, ಒಂದು ಹೊಸ ಏನೋ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದರು. ನಾವು ಸ್ವಲ್ಪ ಆಗಿನ ಕಾಲದವ್ರು ಆಗಿರೋದು, ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಆ ಪೌರಾಣಿಕ ಪಾತ್ರಗಳು ನೋಡಿ ನಾವು ಬೆಳೆದಂಥವ್ರು. ಕಾರ್ಪೊರೇಟಲ್ಲಿ ನಾನು ವರ್ಕ್ ಮಾಡಿದ ಕಾರ್ಪೊರೇಟಲ್ಲಿ ಆ್ಯನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸು, ಡ್ಯಾನ್ಸ್ ಎಲ್ಲ ಇರುತ್ತೆ. ಈ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಬಬ್ರುವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದವನು. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಏನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು, ಗೆಟಪ್ ಹಾಕ್ಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದರೆ ತುಂಬ ಹತ್ತಿರವಾದ ಸಬ್ಜೆಕ್ಟು. ಸೊ ಹಾಗಾಗಿ ತುಂಬ ಉತ್ಸುಕತೆಯಿಂದ ಅದನ್ನು ಸ್ಟೋರಿ ಹೇಳಿದಾಗ ಒಪ್ಕೊಂಡ್ರು, ಅದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಅವರು ಮಾಡಿದಂಥ ಒಳ್ಳೆಯ ಕಾರ್ತಿಗಳು ನಾವು ಓದಿರುವಂಥದ್ರಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಈ ಬಾಣ, ಭಟ್ಟ, ಭಾಸ್ಕರ ಅಂತ ನಮ್ಮೆಲ್ಲ ಪ್ರಸಿದ್ಧ ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕೃಷ್ಣದೇವರಾಯ ಅವ್ರದ್ದು ಅದನ್ನು ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ತುಣುಕನ್ನು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ. ಇದು ಬಜೆಟ್ ಫೈನಾನ್ಷಿಯಲ್ ಬೇಡ, ಬಟ್ ಆ್ಯಕ್ಚುಲಿ ಇದು ನಾವು ಹೇಳಿದಾಗ ಇಲ್ಲಿ ಏನಿದೆ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಬೇಕಿರೋಂಥದ್ದು, ಇದಕ್ಕೆ ಎಫೆಕ್ಟ್ ಆಗಲಿ VFX ಆಗಲಿ ಮಾಡಬೇಕು. ಒಂದು ಶಾರ್ಟ್ ನಾನು ಅಂದ್ಕೊಂಡಾಗ ಬರಬೇಕು ಅಂದರೆ ಇದಕ್ಕೆ ಅದು ಆ ಥರ ಇದ್ರೇ ಅದಕ್ಕೊಂದು ಕಳೆ ಬರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೇ ಇರುತ್ತೆ ಅದು. ಹೌದು, ಗ್ರಾಫಿಕ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗಿಯೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.